15ರಿಂದ 20 ದೊಡ್ಡ ಪತ್ರೆ ಎಲೆ ಇದ್ದರೆ ಸಾಕು. ಒಂದು ರುಚಿಕರ ಚಟ್ನಿ ಅಥವಾ ಗೊಜ್ಜನ್ನು ಮಾಡಿ ಮನೆ ಮಂದಿಯೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ಬೋದು. ತರಕಾರಿ ಇಲ್ಲದೆ ಇರೋ ದಿನಗಳಿಗೆ, ಚಳಿಗಾಲಕ್ಕೆ, ಮಳೆಗಾಲಕ್ಕೆ ಹೇಳಿ ಮಾಡಿಸಿರುವಂತಹ ರೆಸಿಪಿ ಇದು. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಇಲ್ಲಿ ನಾನು ಒಂದು 15 ದೊಡ್ಡ ಪತ್ರೆ ಎಲೆನ ತೊಳೆದು ನೀರನ್ನೆಲ್ಲ ಸ್ವಲ್ಪ ಆರಿಸಿ ಈ ರೀತಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಬಾಣಲೆನಲ್ಲಿ 3 ಒಣ ಮೆಣಸಿನಕಾಯಿ, 2 ಚಮಚದಷ್ಟು ಉದ್ದಿನ ಬೇಳೆನ, ಎಣ್ಣೆ ಏನೂ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಮಧ್ಯಮ ಉರಿಯಲ್ಲಿ ಹೊಂಬಣ್ಣ ಬರೋವರೆಗೆ ಹುರ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಒಣಮೆಣಸಿನ್ಕಾಯಿಯನ್ನು ಹೆಚ್ಚು ಕಡಿಮೆ ಮಾಡ್ಬೋದು. ನಾನು ಹಾಕಿರೋ ಈ 3 ಒಣಮೆಣಸಿನ್ಕಾಯಿಯಿಂದ ಹದವಾದ ಖಾರ ಇರುತ್ತೆ. ಆನಂತರ ಬೇಳೆ ಎಲ್ಲ ಹುರಿದಾದ್ಮೇಲೆ 1 ಚಮಚದಷ್ಟು ಎಳ್ಳನ್ನು ಹಾಕಿ, ಎಳ್ಳು ಚಟಪಟ ಅನ್ನೋವರೆಗೆ ಹುರಿಬೇಕು. ಬಾಣಲೆ ಬಿಸಿ ಇರುತ್ತಲ್ಲ, ಹಾಗಾಗಿ ಕೊನೆಯಲ್ಲಿ ಎಳ್ಳು ಹಾಕಿದ ಕೂಡಲೇ ಸಿಡಿಯೋದಕ್ಕೆ ಶುರುವಾಗುತ್ತೆ. ಆಗ ಹೆಚ್ಚಿಟ್ಕೊಂಡಿರುವಂತಹ ದೊಡ್ಡ ಪತ್ರೆ ಎಲೆನ ಹಾಕಿ ಒಂದು ಸ್ವಲ್ಪ ಬಾಡೋವರೆಗೆ ಹುರ್ಕೊಳ್ಬೇಕಾಗತ್ತೆ. ಹೆಚ್ಚು ಹೊತ್ತೇನು ಬೇಕಾಗಲ್ಲ, ಬಾಣಲೆ ಬಿಸಿ ಇರುತ್ತೆ. ಈ ರೀತಿ ಬಾಡಿದ ಕೂಡಲೇ ಸ್ಟವನ್ನು ಆಫ್ ಮಾಡಿ ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರಲ್ಲಿ ತಗೊಂಡು ರುಬ್ಬಬೇಕು. ನಾನು ಮೊದಲಿಗೆ ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕ್ಕೊಂಡೆ. ಆನಂತರ ಅದಕ್ಕೆ ಹುರಿದಿರುವಂತಹ ಪದಾರ್ಥಗಳನ್ನು ಸೇರಿಸಿ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಈ ಚಟ್ನಿ ಅಥವಾ ಗೊಜ್ಜನ್ನು ಉದ್ದಿನಬೇಳೆ ಹಾಕದೆ ಮಾಡೋದು ಕೂಡ ರೂಢಿಯಲ್ಲಿದೆ. ಉದ್ದಿನಬೇಳೆ ಹಾಕದೆ ಮಾಡಿದಾಗ ಒಂದು 4 ಎಸಳು ಬೆಳ್ಳುಳ್ಳಿನ ಸಹ ಸೇರಿಸ್ಕೊಳ್ತಾರೆ. ಅದು ಸ್ವಲ್ಪ ಬೇರೆ ರೆಸಿಪಿ, ಅದು ಸಹ ಚೆನ್ನಾಗೇ ಇರುತ್ತೆ. ನಾನು ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ. ಇಲ್ಲಿ ರುಬ್ಬಿ ಆದಮೇಲೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, 1 ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿಕೊಂಡೆ. ಆಮೇಲೆ ಉರಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ರುಬ್ಬಿರುವಂತಹ ಮಿಶ್ರಣ ಒಂದು ಸ್ವಲ್ಪ ನೀರನ್ನು ಹಾಕಿ ಈಗ ಇದನ್ನು ನಾವು ಕುದಿಸ್ಕೊಳ್ಬೇಕು. ಕುದಿಸೋ ಟೈಮಲ್ಲಿ ರುಚಿಗೆ ತಕ್ಕ ಹಾಗೆ ಉಪ್ಪು, ಬೆಲ್ಲ ಮತ್ತು ಹುಳಿಯನ್ನು ಹಾಕ್ತಾ ಇದ್ದೀನಿ. ಇದು ಒಂಥರ ಹುಳಿ ಹುಳಿ ಸಿಹಿ ಸಿಹಿಯಾಗಿ ತುಂಬ ರುಚಿಯಾಗಿರುವಂತಹ ಗೊಜ್ಜು. ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ. ನೀವು ದೋಸೆ, ಇಡ್ಲಿ ಅಥವಾ ಈ ರೀತಿ ಬೇರೆ ಯಾವುದ್ರ ಜೊತೆ ಬೇಕಾದರೂ ಬಡಿಸ್ಬೋದು. ತರಕಾರಿ ಇಲ್ಲದೆ ಇರುವಾಗ ಈ ಒಂದು ಗೊಜ್ಜಿದ್ರೆ ಸಾಕು, ಚೆನ್ನಾಗಿ ಊಟ ಮಾಡಿಬಿಡ್ಬೋದು. ಚಳಿಗಾಲದಲ್ಲಂತೂ ತಿಂತಾ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನೋಡಿ, ಈ ರೀತಿ ಚೆನ್ನಾಗಿ ಮಚ್ಚಿ ಕುದಿಸಿ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ನಾನು ರಾಗಿ ಅನ್ನ ಮತ್ತು ಬಸಳೆ ಸೊಪ್ಪಿನ ಸಾಂಬಾರು ಮಾಡಿದ್ದೆ. ಈ ಗೊಜ್ಜಿನ ಜೊತೆ ತುಪ್ಪ ಹಾಕ್ಕೊಂಡು ಕಲಸಿ ತಿಂದರೆ ಎಷ್ಟು ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.